ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಿ ಬದುಕು? ಇದು CBI ತನಿಖೆ ಆಗಬೇಕು. ಇದರಲ್ಲಿ ಯಾರ್ಯಾರು ಇದರಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಅವರಷ್ಟು ಜನಕ್ಕೂ ಶಿಕ್ಷೆ ಆಗಬೇಕು. ಹಿಂದೂ ಸಮಾಜ ಏನೇ ಆದರೂ ಕೂಡ ತಡ್ಕೊಂಡಿರುತ್ತೆ ಅನ್ನೋಂಥ ಒಂದು ಭಾವನೆಯನ್ನು ತಂದಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಒಪ್ಪಲ್ಲ. ಇದು ಅಪ್ರತ್ಯಕ್ಷವಾಗಿ ವಿಷ ಕೊಡುವಂಥ ಒಂದು ವ್ಯವಸ್ಥೆ. ಇದು ನೇರವಾಗಿ ವಿಷವನ್ನು ಕೊಡ್ಸೋಕ್ಕೆ ತಾಕತ್ತಿಲ್ಲದೇನೆ ಅಪ್ರತ್ಯಕ್ಷವಾಗಿ ಮಾಡ್ತಾ ಇರೋಂಥ ಒಂದು ದುಷ್ಕೃತ್ಯ. ಅದಕ್ಕೋಸ್ಕರ ಇದನ್ನು ರಾಜ್ಯ ಸರ್ಕಾರ ಮೊನ್ನೆ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದ ಸರ್ಕಾರ YSR ಪಾರ್ಟಿಯ ಜಗನ್ಮೋಹನ್ ರೆಡ್ಡಿ ಅವ್ರಿಗೂ ಮತ್ತು ಸುಬ್ಬಾರೆಡ್ಡಿ ಅವ್ರ ಬಗ್ಗೆ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಮತ್ತು CBIಗೆ ತಕ್ಷಣ ಅವರು ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕು, ಇದರ CBI ತನಿಖೆ ಮಾಡಿ ಇದರಲ್ಲಿ ಯಾರ್ಯಾರಿದ್ದಾರೆ, ಏನು ಕತೆ. ಪುಣ್ಯ ಸರ್ಕಾರ ಬದಲಾವಣೆ ಆಯಿತು. ಆ YSR ಪಕ್ಷದ ಸರ್ಕಾರವೇ ಮುಂದುವರೆದಿದ್ದರೆ ಈ ವಿಚಾರ ಹೊರಗಡೆನೇ ಬರ್ತಿರಲಿಲ್ಲ. ಕೋಟಿ ಕೋಟಿ ಹಿಂದೂ ಭಕ್ತರಿಗೆ ಇಷ್ಟು ದೊಡ್ಡ ಆಘಾತವನ್ನು YSR ಪಕ್ಷದವ್ರು ಮಾಡಿರೋದು ಯಾವ ಕ್ರಿಶ್ಚಿಯನ್ ಮಿಷನರಿಗಳು ಇವರಿಗೆ ಈ ದಿಕ್ಕಲ್ಲಿ ಮಾಡಬೇಕು ಅಂತ ದಾರಿ ತೋರಿಸಿದರೆ ಅವ್ರನ್ನೆಲ್ಲರೂ ಕೂಡ CBI ತನಿಖೆ ಮುಖಾಂತರ ಹೊರಗೆ ಬರಬೇಕು. ಇವತ್ತು ಇಡೀ ದೇಶದ ಅಥವಾ ಇಡೀ ಪ್ರಪಂಚದ ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಆಗಿರೋಂಥ ನೋವು ಯಾವ ರೂಪದಲ್ಲಿ ಹೇಳಬೇಕು ಗೊತ್ತಾಗಲ್ಲ. ತಕ್ಷಣ ಮಾನ್ಯ ಚಂದ್ರಬಾಬು ನಾಯ್ಡು ಅವರವರು ಅವ್ರ ಮೇಲೆ FIR ಹಾಕಿ, ಯಾಕೆಂದರೆ ಅವರೇ ಕೊಟ್ಟ ರಿಪೋರ್ಟಲ್ಲಿ ಈಗಾಗಲೇ ಲ್ಯಾಬ್ ರಿಪೋರ್ಟ್ ನಮ್ಮ ಹತ್ರ ಬಂದಿ ಅಂತ ಇಡೀ ಈಗಾಗಲೇ ವಾಟ್ಸಪ್ಪಲ್ಲೆಲ್ಲ ಲ್ಯಾಬ್ ರಿಪೋರ್ಟೆಲ್ಲ ಬಂದಾಗಿದೆ, ಏನೇನು ಎಷ್ಟೆಷ್ಟು % ಹಾಕ್ತಾಯಿದ್ರು ಅಂತ. ಗೋವಿನ ಕೊಬ್ಬು ಎಷ್ಟು %, ಹಂದಿ ಕೊಬ್ಬು ಎಷ್ಟು %, ಮೀನಿನೆಣ್ಣೆ ಏನು, ಇದೆಲ್ಲವೂ ಕೂಡ ಬಂದಿರೋದ್ರಿಂದ ಇನ್ನು ಇದ್ರ ಬಗ್ಗೆ ಹಾಕ್ತಾ ಇದ್ರೋ ಇಲ್ಲೋ ಅನ್ನೋದ್ರ ಬಗ್ಗೆ ಅವರು ರಾಜಕಾರಣ ಮಾಡೋ ಪ್ರಯತ್ನ ನಡೆಸಿರ್ಬೋದು ಸುಬ್ಬಾರೆಡ್ಡಿ ಮತ್ತು YSR ಪಕ್ಷದವರು. ಆ ಪ್ರಶ್ನೆನೇ ಇಲ್ಲ. ಲ್ಯಾಬ್ ರಿಪೋರ್ಟ್ ಬಂದಿರೋದ್ರ ಸಂದರ್ಭದಲ್ಲಿ ಈ ದುಷ್ಕೃತ್ಯ ಅವ್ರು ಮಾಡಿರೋದು ಸತ್ಯ. ಹಾಗಾಗಿ ಅವ್ರ ಬಗ್ಗೆ ಚಂದ್ರಬಾಬು ನಾಯ್ಡು ಅವರು FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕು, ಜೈಲಿಗೆ ಕಳಿಸ್ಬೇಕು. CBIಗೆ ಅವ್ರು ರೆಫರ್ ಮಾಡಲಿ. ಕೇಂದ್ರ ಸರ್ಕಾರ CBIನ ಮುಖಾಂತರ ಇದರ ಹಿಂದೆ ಯಾರ್ಯಾರಿದ್ದಾರೆ, ಎಷ್ಟು ವರ್ಷದ ನಡೆದಿದೆ, ಇದೆಲ್ಲವೂ ಹೊರಗೆ ಬರಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೇನೆ.